ವೇದಿಕೆ ಮೇಲೆ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಎಲ್ಲರೂ ಕ್ಷಮಿಸಬೇಕು, ಯಾಕಂದರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ತಡವಾಯಿತು. ಹಾಗೆ ಬಸ್ ಕಂಡಕ್ಟರ್, ಕಿಲಾಡಿ ಬಸ್ ಕಂಡಕ್ಟರ್ ಟೈಲರ್ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ನಮ್ಮ ಚಿತ್ರತಂಡ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಕೃಷ್ಣಪ್ಪ ಅವರು ಮತ್ತು ಅವರ ಪತ್ನಿಯಾದಂಥ ಪರಿಜತ್ ಅವರು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಕಿಲಾಡಿ ಕಂಡಕ್ಟರ್ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ಚಿತ್ರತಂಡ ಕಷ್ಟಪಟ್ಟು ಚಿತ್ರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಾವೆಲ್ಲರೂ ಪ್ರೋತ್ಸಾಹಿಸಿ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಮಾಧ್ಯಮ ಮಿತ್ರರು ಕೂಡ. ಯಾಕಂದ್ರೆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆ ಸ್ಕ್ರೀನ್ ಹಿಂದೆ ಭಾಳ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಸಿನಿಮಾದಲ್ಲಿ ಮುಂದೆ ಚೇರಲ್ಲಿ ಕೂತ್ಕೊಂಡು ನೋಡೋದು ಸುಲಭವಾಗಿರುತ್ತೆ, ಆದರೆ ಸ್ಕ್ರೀನ್ ಹಿಂದೆಗಡೆ ಸುಮಾರು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ಅದು ನಮಗೆ ಮಾತ್ರ ಗೊತ್ತು. ಯಾಕಂದರೆ ನಾನು ಒಂದು ಮುನಿಯ ಸಿನಿಮಾ ನಿರ್ಮಾಣ ಮಾಡಿದೆ, ವಿದ್ಯಾರ್ಥಿ ಅಂತೇಳಿ, ಅದನ್ನು ಕೂಡ ನಾನು ನಿರ್ಮಾಣ ಮಾಡಿದೆ. ಹಾಗಾಗಿ ನನಗೆ ಇದರ ಅನುಭವ ಇರೋದ್ರಿಂದ ಭಾಳ ಕೂಡ ನೀವು ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಕೃಷ್ಣಪ್ಪ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆ ಆದ ನಂತರ ಇನ್ನೊಂದು ಚಿತ್ರ ಮಾಡೋದಕ್ಕೆ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಯಾಕಂದರೆ ಒಂದು ಚಿತ್ರ ಮಾಡಿದ್ರೆ ಸುಮಾರು ಒಂದು 200-300 ಜನ ಅದರಲ್ಲಿ ಊಟ ಮಾಡ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಅವಕಾಶ ಆಗುತ್ತೆ. ಹಾಗಾಗಿ ಈ ಚಿತ್ರತಂಡ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ನನ್ನನ್ನು ಕರೆಸಿ ಮಾತ್ರ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆತ್ಮೀಯ ಬಂಧುಗಳು ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಿಲಾಡಿ ಬಸ್ ಕಂಡಕ್ಟರ್ ಟೈಲರ್ ಲಾಂಚ್. ಹೀರೋ ಆಗಿಲ್ಲ, ಹೀರೋ ರನ್ ಆಗಿದ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಬೇಕು. ಯಾಕಂದ್ರೆ ನಾನೇ ಮಾಡ್ಬೇಕಾಗಿತ್ತು, ಡೈರೆಕ್ಟರ್ ಆಗ್ಬೇಕಾಗಿತ್ತು, ಡೈರೆಕ್ಟರ್ ಬರೀ ಕತೆ ನಂದೆ. ಡೈರೆಕ್ಟ್ರು ನಮ್ಮ ಗೌರವ ವೆಂಕಟೇಶ್ವರು. ಈಗ ನಂದು ಕಾನ್ಸೆಪ್ಟ್ ಏನಿತ್ತು ಅಂದರೆ, ನಮ್ಮ BMTC-ನಲ್ಲಿ ಏನು ನಡೀತಾ ಇತ್ತು, ಯಾವ ಥರ ತೊಂದರೆ ಆಗ್ತಾ ಇತ್ತು ಡ್ಯೂಟಿನಲ್ಲಿ, ಮತ್ತೆ ಲವ್ ಇದು ಈ ಸಿನಿಮಾನಲ್ಲಿ ಲವ್ ಕಾಂಟ್ಯಾಕ್ಟ್. ಯಾಕಂದರೆ ಒಂದು MLA ಮಗಳು ನಮ್ಮನ್ನು ಇಷ್ಟಪಡ್ತಾರೆ. ಆ ಇಷ್ಟಪಟ್ಟಾಗ ನಾನು ಒಬ್ಬ, ನಮ್ಮ ತಂದೆಯವರು ವ್ಯವಸಾಯಗಾರರು, ನಾನು BMTC-ನಲ್ಲಿ ಎಂಪ್ಲಾಯಿ. ಆ ಥರದ್ರಲ್ಲಿ ನಂದು ಲವ್, ಆದರೂ ಲವ್ ಪೂರ್ತಿ ಆಗಲ್ಲ, ಸೆಂಟ್ರಲ್ ಕಿತ್ತೋಗುತ್ತೆ. ಮತ್ತೆ ನಾನು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿ ಮಾಡಿ ಏನೋ ಮಾಡಿ ಒಂದು ಸಿನಿಮಾನಲ್ಲಿ ಯಾವುದೋ ಒಂದು ನಟನೆ ಮಾಡಿ ಒಬ್ಬ ದೊಡ್ಡ ಆಕ್ಟರ್ ಆಗಿ ದೊಡ್ಡ ಒಂದು ಸ್ಟಾರ್ ಆಗ್ತೀನಿ ಈ ಸಿನಿಮಾನಲ್ಲಿ. ಈಗ ಈ ಶುಭ ಮುಹೂರ್ತದಲ್ಲಿ ಕಿಲಾಡಿ ಬಸ್ ಕಂಡಕ್ಟರ್ ಚಿತ್ರದ ಟ್ರೇಲರ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಶ್ರೀಯುತ ಮುನಿರಾಜು ಮತ್ತು ಎಲ್ಲ ಗಣ್ಯರಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಬಿಗ್ ಬಾಸ್ ಸೀಸನ್ 8ರ ವಿಜೇತರಾಗಿರುವಂತಹ ಶ್ರೀಯುತ ಪಾವಗಡ ಮಂಜು ಅವರ ನಾಯಕತ್ವದಲ್ಲಿ ಮೂಡಿ ಬರ್ತಾ ಇರುವಂತಹ ನನ್ನ ಜೊತೆ ಮೂವಿ ಮಾಡಿದಾಗ ಬನ್ನಿ ಹೋಗಿ ಕೂತ್ಕೊಳ್ಳಿ ಅಂತ ಒಂದು ತುಂಬ ರೆಸ್ಪೆಕ್ಟ್ ಕೊಟ್ಟು ನನ್ನ ಹೀರೋಯಿನ್ ಆಗಿ ಒಂದು ಈ ಮೂವಿ ಸೆಲೆಕ್ಟ್ ಮಾಡಿದ್ದಾರೆ. ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಅದಕ್ಕೆ. ಸೊ ಆ್ಯಕ್ಚುಲಿ ಇದು 1 ವರ್ಷದಿಂದ ನಡೀತಾ ಇತ್ತು ಮೂವಿ. ಮಧ್ಯ ಅವ್ರಿಗೆ ಏನೋ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಸ್ಟಾಪ್ ಆಗಿತ್ತು. ಬಟ್ ಇವಾಗ ಅದು ರಿಲೀಸ್ ಸ್ಟೇಜ್ ಆಗಿ ರಿಲೀಸ್ ಆಗ್ತದೆ. ತುಂಬ ಖುಷಿ ಆಗ್ತದೆ. ಎಲ್ಲರೂ ಪ್ಲೀಸ್ ದಯವಿಟ್ಟು ಈ ಮೂವಿ ನೋಡಬೇಕು ಅಂತ. ಕುಮಾರ್ ಸರ್